ಏ ಕೋತಿ, ನಮ್ಮಪ್ಪ ಇಲ್ಲೇ ಇದ್ದಾರೆ. ಅನ್ಯೋನ್ಯವಾಗಿರೋ ತರ ಆಕ್ಟ್ ಮಾಡು. ಮೊದ್ಲೇ ಹೇಳ್ತಾ ಇದ್ದೀನಿ, ಆಕ್ಟ್ ಮಾಡು. ಓವರ್ ಆಕ್ಟ್ ಮಾಡಬೇಡ. ನಂಗ್ ಗೊತ್ತು, ನೀನೇನ್ ಹೇಳ್ಕೊಡೋದ್ ಬೇಡ, ಮುಚ್ಕೊಂಡ್ ಬಾ. ನಾನು ನನ್ನ ಗಂಡನ ಮನೆನ ನಂದೇ ಮನೆ ಅನ್ಕೊಂಡೆ. ನನ್ನ ಮನೆಯವರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಅದೇ ನಾನು ಮಾಡಿದ ತಪ್ಪಾಗೋಯ್ತಾ? ಈಗ ನಾನು ಯಾವ ಪರಿಸ್ಥಿತಿಯಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ಕಣ್ಣೀರ್ನ ಒರ್ಸೋಕ್ಕೂ ನನ್ನ ಗಂಡ ನನ್ನ ಜೊತೆ ಇಲ್ಲ. ಮೀನಾ 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 ನಿಂತ್ಕೋ ಮೀನಾ. ಸಾರಿ ಮೀನಾ. ಮೀನಾ 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 ಒಂದ್ ನಿಮಿಷ ನಿಂತ್ಕೋ. ಏನು ಮತ್ತೆ ಜಗಳ ಆಡಕ್ ಬಂದ್ಯಾ? ನೋಡು ಕೇಶವ, ನಾನ್ ಆ ಮನಸ್ಥಿತಿಲಿ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಜಗಳ ಆಡಕ್ಕಲ್ಲ ಮೀನಾ, ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಹೌದು ಮೀನಾ, ನಿನಗೆ ಗೊತ್ತಲ್ಲ, ಅಪ್ಪ ಅಂದ್ರೆ ನನಗೆ ತುಂಬಾ ಭಯ. ನಾನ್ ನಿನ್ನ ಮದ್ವೆ ಆಗಿ ಬಂದಾಗಿಂದ ಅಪ್ಪ ನನ್ನ ಹತ್ರ ಮಾತಾಡಿಲ್ಲ. ಒಂದೇ ಮನೆಯಲ್ಲಿದ್ರು ನಿನ್ನ ಬಾಯಿ ತುಂಬಾ ಮೀನಾ ಅಂತಾನೂ ಕರೆದಿಲ್ಲ. ಇಂಥ ಸಮಯದಲ್ಲಿ ನಮ್ಮಿಂದ ಏನೇ ಚಿಕ್ಕ ತಪ್ಪಾದ್ರೂ ಪರಿಸ್ಥಿತಿ ಇನ್ನೂ ಹಾಳಾಗತ್ತೆ, ನಮ್ಮನ್ನೆಲ್ಲಿ ಇನ್ನೂ ದೂರ ಇಟ್ಬಿಡ್ತಾರೆ ಅಂತ ಭಯ ಆಗ್ಬಿಟ್ಟಿತ್ತು. ನೀನ್ ಮಾಧವಣ್ಣಂಗೆ ಹುಡುಗಿ ಹುಡುಕ್ತೆ ಅಂದಾಗ ನನಗೆ ತುಂಬಾ ಖುಷಿ ಆಯ್ತು. ಆ ಹುಡುಗಿ ಮಾಧವಣ್ಣಂಗೆ ಸೆಟ್ ಆದ್ರೆ ಅಪ್ಪ ಖುಷಿ ಪಡ್ತಾರೆ, ನಮ್ಮನ್ನ ಕ್ಷಮಿಸ್ತಾರೆ, ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೆ ಆಗಿದ್ದೆ ಬೇರೆ. ಆ ಹುಡುಗಿ ಸೆಟ್ ಆಗ್ಲಿಲ್ಲ ಅಂತ ಅಪ್ಪ ನೋವಲ್ಲಿ ಏನ್ ಮಾಡ್ಬಿಡ್ತಾರೋ ಅಂತ ನನಗ್ ಭಯ ಆಗಿತ್ತು. ಅದಕ್ಕೆ ನಿನ್ಮೇಲೆ ಕೂಗಾಡ್ದೆ, ರೇಗಾಡ್ದೆ. ಅದು ತಪ್ಪೇ. ನಾನ್ ದಡ್ಡ, ನನ್ಗೇನು ಗೊತ್ತಾಗಲ್ಲ. ಎಷ್ಟೋ ಭಾವನೆಗಳನ್ನ ನನಗೆ ಹೊರಗೆ ಹಾಕೋದಕ್ಕೆ ಬರಲ್ಲ. ಆ ಕಡೆ ಅಪ್ಪನ ಹತ್ರ ಕ್ಷಮೆ ಕೇಳಕ್ಕಾಗ್ದೆ, ಈ ಕಡೆ ಮಾಧವಣ್ಣಂಗೆ ಸಮಾಧಾನ ಮಾಡಕ್ ಬರ್ದೆ. ಆ ಸಿಟ್ಟನ್ನ ನಿನ್ಮೇಲೆ ಹಾಕಿ ಕೂಗಾಡ್ದೆ. ನನ್ನನ್ನ ಕ್ಷಮಿಸ್ಬಿಡು ಮೀನಾ, ನನ್ನನ್ನ ಕ್ಷಮಿಸ್ಬಿಡು. ನಾನ್ ನಿನ್ಮೇಲೆ ಕೂಗಾಡ್ದೆ ಅಂದ್ ಮಾತ್ರಕ್ಕೆ ನಾನ್ ನಿನ್ನನ್ನ ಪ್ರೀತಿಸ್ತಿಲ್ಲ ಅಂತಲ್ಲ ಮೀನಾ. ಅದು ನಂಗೆ ನಮ್ಮ ಅಪ್ಪನ ಮೇಲಿರೋ ಭಯ. ಆ ಭಯಕ್ಕೆ ನಾನಾಗೆಲ್ಲ ನಡ್ಕೊಂಡೆ. ನನಗ್ ಕ್ಷಮಿಸಲ್ವಾ ಮೀನಾ? ನೆನ್ನೆ ನಾನು ನಿನ್ನ ಹತ್ರ ಆಗ ನಡ್ಕೊಂಡೆ ಅಂತ ನನಗ್ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಚಿಕ್ಕ ವಯಸ್ಸಿಂದ ನಾನು ನಮ್ಮ ಅಪ್ಪನ ಹತ್ರ ಒಂದು ಪೆಪ್ಪರ್ಮೆಂಟ್ನು ಕೇಳಿಲ್ಲ. ಅವ್ರಂದ್ರೆ ನನಗಷ್ಟು ಭಯ. ಅಂತವನು ಅಪ್ಪನ ಮಾತಿಗೆ ವಿರುದ್ಧವಾಗಿ ನಿನ್ನನ್ನು ಓಡಿಸ್ಕೊಂಡೋಗಿ ಮದ್ವೆ ಆದೆ ಅಂದ್ರೆ ಯೋಚನೆ ಮಾಡು ಮೀನಾ, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ಮೀನಾ ಏ ಕೋತಿ, ನಮ್ಮಪ್ಪ ಇಲ್ಲೇ ಇದ್ದಾರೆ. ಅನ್ಯೋನ್ಯವಾಗಿರೋ ತರ ಆಕ್ಟ್ ಮಾಡು. ಮೊದ್ಲೇ ಹೇಳ್ತಾ ಇದ್ದೀನಿ, ಆಕ್ಟ್ ಮಾಡು. ಓವರ್ ಆಕ್ಟ್ ಮಾಡಬೇಡ. ನಂಗ್ ಗೊತ್ತು, ನೀನೇನ್ ಹೇಳ್ಕೊಡೋದ್ ಬೇಡ, ಮುಚ್ಕೊಂಡ್ ಬಾ. ಶುರು ಹಚ್ಕೊಂಡು 10 ರೂಪಾಯಿ ಆಕ್ಟಿಂಗ್. ಅದು ನಿಮ್ ನನ್ ಮಾತೆ ಕೇಳಲ್ಲ. ಈಗ ನೋಡಿ, ನನ್ನ ಕರ್ಕೊಂಡ್ ಬರಕ್ ಹೋಗಿ ನೀವು ಮನೇಲಿ ನೆನೆಯೋ ತರ ಆಯ್ತು. ಈಗ ನಿಮಗ್ ಶೀತ ಆದ್ರೆ ನಾನು ಏನ್ರಿ ಮಾಡೋದು? ಅದೆಲ್ಲ ಹೇಗಾಗುತ್ತೆ ಅಮ್ಮು? ನಿನ್ನ ಬಿಟ್ಟು ನಾನು ಒಬ್ನೇ ಹೇಗ್ ಬರ್ಲಿ? ನೀನ್ ಮಳೇಲಿ ನೆನಿಬೋದು, ನಾನ್ ನೆನಿಬಾರ್ದಾ? ಅಷ್ಟಕ್ಕೂ ನನ್ನ ಐರಾವತ ಇರ್ಬೇಕಾದ್ರೆ ನೀನ್ ಬಸ್ಸಲ್ಲೋ ಆಟೋಲೋ ಯಾಕೆ ಬರ್ಬೇಕು? ಅದೇನೇ ಹೇಳು. ಡೈಲಿ ನಿನ್ನ ಪಿಕ್ಕು ಡ್ರಾಪ್ ಮಾಡೋದು ನಾನೇನೆ. ಪರವಾಗಿಲ್ವೇ, ಇಬ್ರು ನಾನು ಮೀನಾ ಹೇಳಿರೋದನ್ನ ನೆನ್ಪಿಟ್ಕೊಂಡು ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ. ನಿನ್ ಮುಖ
ಇವತ್ತು ನನ್ನ ಕರ್ಕೊಂಬರಕ್ ಮರ್ತೋಗಿದ್ದಾನೆ. ಡೈಲಿ ಪಿಕ್ ಬೇರೆ ಮಾಡ್ತಾನೆ. ಅಯ್ಯೋ ರೀ, ಮಳೆ ನಿಂತೋಗಿದೆ, ಆದ್ರೂ ಕೈ ಹೀಗೆ ಇಟ್ಕೊಂಡಿದ್ದೀರಲ್ಲ. ಅದಾ ಮಳೆ ಏನೋ ಹೋಯ್ತು, ಆದ್ರೆ ಬಿಸಿಲು ಬಂದ್ಬಿಟ್ರೆ ಆಮೇಲೆ ನಿಂಗೆ ಟ್ಯಾನ್ ಆಗಿ ಒಪ್ಪಿಯಮ್ಮು, ಅದಕ್ಕೆ ಈ ತರ ಕೈ ಹಿಡ್ದಿದ್ದೀನಿ. ಮೊದ್ಲೇ ನಿನ್ ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡಕ್ ಆಗಲ್ಲ, ಇನ್ನು ಟ್ಯಾನ್ ಆದ್ರೆ ಸೀದೋಗಿರೋ ಕಬಾಬೆ. ಬಾ ಅಮ್ಮು, ಬಾ, ಹೋಗಿ ನಿಂಗೆ ಹೋಗಿ ಹಾಕ್ತೀನಿ ಬಾ. ಅಂದ್ರೆ ಮಳೆಯಲ್ಲಿ ನೆಂದಿದ್ಯಲ್ಲ, ನಿನ್ ತಲೆ ಒರೆಸಿ ಧೂಪದ ಹೊಗೆ ಹಾಕ್ತೀನಿ ಅಂದೆ. ರೀ, ನನ್ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀರ ನೀವು. 7 ಜನ್ಮಕ್ಕೂ ನೀವೇ ನನ್ ಗಂಡ, ನಾನೇ ನಿಮ್ ಹೆಂಡತಿ ಆಗ್ಬೇಕು. ಅಯ್ಯೋ ರೀ, ನಿಮಗೆ ಶೀತ ಆಗೇ ಬಿಡ್ತಾ? ನಾನು ಹೇಳಿಲ್ವಾ ನಿಮಗೆ, ಶೀತ ಜೋರಾಗಿ ಜ್ವರ ಬಂದು ಕಾಲೇಜಿನ ರಜಾ ಹಾಕೋ ಪರಿಸ್ಥಿತಿ ಬಂದ್ಬಿಟ್ರೆ ಏನ್ರಿ ಮಾಡೋದು? ನನಗಂತೂ ಇಡೀ ಕಾಲೇಜಿಗೆ ನೀವೇ ಫಸ್ಟ್ ರ್ಯಾಂಕ್ ಬರ್ಬೇಕು ಅನ್ನೋ ಕನ್ಸಿದೆ. ಬನ್ನಿ, ಮೊದ್ಲು ನಾನ್ ನಿಮಗೆ ಹೊಗೆ ಹಾಕ್ಬೇಕು. ಅದೇ ನೀನ್ ಹೇಳಿದ್ರಲ್ಲ, ಧೂಪದ ಹೊಗೆ. ಬನ್ನಿ. ಒಂದು ಹೋಟೆಲಲ್ಲೂ ಬೇಗ ಡೆಲಿವರಿ ಇಲ್ಲ, ಎಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೋರಿಸ್ತಿದೆ. ಅಯ್ಯೋ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಅಮ್ಮ, ಏನಾಯ್ತಮ್ಮ? ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. ಹೌದು ಕಣೆ, ಟೆನ್ಷನ್ಗೆ ನನ್ಗೆ ತಲೆ ಸಿಡ್ದು ಹೋಗ್ತಿದೆ. ನೋಡು, ನನ್ನ ಮಾತಾಡ್ಸ್ಬೇಡ, ಮೊದ್ಲೇ ನನ್ಗೆ ಸಿಕ್ಕಾಪಟ್ಟೆ ಹಸುವಾಗಿದೆ. ಹೌದು, ಇಷ್ಟೊತ್ತಾದ್ರೂ ನೀನ್ ಯಾಕೆ ಊಟ ಮಾಡಿಲ್ಲ? ಮನೇಲಿ ಅಡ್ಗೆ ಆಗಿಲ್ವಾ? ಇವಾಗ ಯಾಕೆ ಹೋಟೆಲಿಂದ ತರಿಸ್ತಾ ಇದೆಯಾ? ದೊಡ್ಡಮ್ಮ ಅಡ್ಗೆ ಮಾಡಿಲ್ವಾ? ನಿಮ್ ದೊಡ್ಡಮ್ಮನ ವಿಷಯ ಎತ್ತಬೇಡ ಜ್ಯೋತಿ, ಅವಳಿಂದನೇ ನನ್ ಮೂಡೆಲ್ಲ ಎಕ್ಕೊಟ್ಟೋಗಿರೋದು. ಮತ್ತೇನಾಯ್ತಮ್ಮ? ಆ ಕಲ ನನ್ಗೆ ಯದ್ವಾತದ ಉರಿಸ್ತಾ ಇದ್ದಾಳೆ ಕಣೆ. ಅಲ್ಲ, ಅವಳೇ ಗಾಜಿನ ಮನೇಲಿ ಇತ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಎಲ್ಸೋ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮಗಳನ್ನೇ ಅವಳನ್ನ ನೆಟ್ಟಗ್ ಬೆಳ್ಸಕ್ ಬಂದಿಲ್ಲ, ನಿನ್ ತಂಟೆಗೆ ಯಾಕೆ ಬರ್ಬೇಕು? ಇವತ್ತಂತೂ ಸರಿಯಾಗಿ ಹೋಗ್ತಿದ್ದೀನಿ, ಆದ್ರೂ ನನಗ್ ಸಮಾಧಾನ ಆಗ್ತಿಲ್ಲ. ಏನ್ ಮಾಡೋದು? ನಂಗೂ ಸಖತ್ ಕೋಪ ಇದೆ ಅಮ್ಮ. ಹೇಗ್ ರಿವೆಂಜ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಅಮೂಲ್ಯ ವಲ್ಲಭನ್ ಮದ್ವೆ ಆಗಿದ್ದಕ್ಕೆ ಈ ಕಲಾ ಮತ್ತೆ ಸೂರ್ಯಕಾಂತ್ ಆಕಾಶ ತಲೆ ಮೇಲೆ ಬಿದ್ದೋರಂಗಿದ್ದಾರೆ. ಇನ್ ಅವ್ರಿಗೆ ಆ ಅಮೂಲ್ಯ ಲವ್ ಮಾಡಿದ್ದೊಬ್ಬನ್ನ ಮದ್ವೆ ಆಗಿದ್ ಇನ್ನೊಬ್ಬನ ಅಂತ ಗೊತ್ತಾದ್ರೆ ವಿಲ 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 ಅಂತ ಒದ್ದಾಡೋಗ್ತಾರೆ. ನಿಮ್ ಮಗಳು ಎಂತ ಸುಗುಣ ಸುಶೀಲೆ ಸಂಪನ್ನೆ ಅಂತ ಕಪ್ಪಳ ಕೊಡ್ದು ಹೇಳೋವಾಗ ಆಗ್ಬೇಕು ಕಣೆ ನಾನು. ಅಂತ ಒಂದೇ ಒಂದ್ ಅವಕಾಶ ಬೇಕು ನನಗೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಅಮೂಲ್ಯ ಲವ್ ಮಾಡಿದ್ದೊಬ್ಬನ್ನ ಮದ್ವೆ ಆಗಿದ್ದು ವಲ್ಲಭನ್ನ ಅಂತ ನೀನು ಗೊತ್ತು, ನಾನು ಗೊತ್ತು. ಆದ್ರೆ ಅದನ್ನ ಪ್ರಪಂಚಕ್ಕೆ ಗೊತ್ತು ಮಾಡೋದು ಹೇಗೆ? ಯಾವ್ದಾದ್ರೂ ದಾರಿ ಇದ್ದೇ ಇರುತ್ತೆ ಜ್ಯೋತಿ, ಆದ್ರೆ ಅದ್ ನಮ್ ಕಣ್ಣಕ್ ಕಾಣಿಸ್ತಿಲ್ಲ. ಅದ್ ಯಾವ ದಾರಿ ಅಂತ ನಾವು ಸರಿಯಾಗಿ ಹುಡುಕ್ಬೇಕು. ಏನ್ ಮಾಡ್ಲಿ? ಮನೇಲಿ ಎಲ್ಲ ಕಡೆನೂ ಹುಡುಕ್ತರಿ, ಅಮ್ಮು ಎಲ್ಲೂ ಕಾಣ್ತಿಲ್ಲ. ಅವಳ ಫೋನು ರೂಮಲ್ಲೇ ಇತ್ತು. ಹಾ, ಕಾಣಿಸ್ತು, ದಾರಿ ಕಾಣಿಸ್ತು. ಏನಮ್ಮ? ಫೋನು ಫೋನು. ಯಾವ ಫೋನು? ಇವ ಅಮೂಲ್ಯ ಫೋನ್ ಕಣೆ. ಅಮೂಲ್ಯ ಹೋಗುವಾಗ ಫೋನ್ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಅದ್ರಿಂದ ಏನ್ ಯೂಸು? ಅಯ್ಯೋ, ಆ ಫೋನ್ ಏನಾದ್ರು ನಮ್ ಕೈಗೆ ಸಿಕ್ತು ಅಂದ್ರೆ ಅದಲ್ಲ ಆ ಹುಡುಗನ್ನ ಹುಡುಕಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಮದ್ವೆ ರಹಸ್ಯನ ತಿಳ್ಕೊಬೋದಲ್ವಾ? ವಾವ್, ಸೂಪರ್ ಐಡಿಯಾ ಅಮ್ಮ. ನಿನ್ ಬ್ರೇನ್ ಅಂತೂ ನೆಕ್ಸ್ಟ್ ಲೆವೆಲ್. ಆದ್ರೆ ಫೋನ್ ದೊಡ್ಡಮ್ಮನ ಕೈಲಿರುತ್ತಲ್ವಾ, ಅದ್ ಹೇಗ್ ತಗೋತ್ಯಾ? ಅವಳ ಹತ್ರ ಬೇರೆ ಅವಾಗ್ಲೇ ಆ ರೇಂಜಿಗೆ ಜಗಳ ಮಾಡ್ದೆ. ಈಗ ಯಾವ ಮುಖ ಇಟ್ಕೊಂಡಾಗ ಅವಳ ಹತ್ರ ಫೋನ್ ಕೇಳಲಿ? ಏನು ಮಾಡೋದಕ್ಕಾಗಲ್ಲ. ಟೈಮ್ ಬಂದಾಗ ಕತ್ತೆ ಕಾಲು ಹಿಡಿಬೇಕು. ಹಿಡಿತೀನಿ. ಏನೇನ್ ಪ್ಲಾನು? ಹೇಳ್ತೀನಿ, ಆದ್ರೆ ನೀನು ರೂಮಿಂದ ಆಚೆ ಬರ್ಬೇಡ. ನಾನು ಹೇಳೋ ತನಕ ರೂಮಲ್ಲೇ ಇರು. ಯಾಕಮ್ಮ? ಹೇಳ್ದಷ್ಟು ಮಾಡು. ಸರಿ ಅಮ್ಮ. ಅಣ್ಣ ಅತ್ಗೆ ಬಂದ್ಬಿಟ್ರು. ಹೌದಾ? ಬಾಬಾ, ನೀನ್ ನನ್ ಜೊತೆ ಬಾ.
ಆದ್ರೆ ಒಂದ್ ಹೆಣ್ಣು ಗಂಡನ್ ನಂಬಿ ಅವನ್ ಜೊತೆ ಅವನ್ ಮನೆ ಒಳಗ್ ಹೋಗ್ಬೇಕಾದ್ರೆ ಸೇರೊದ್ದು ಹೋಗೋದು ಸಂಪ್ರದಾಯ. ಕೆಲವರಿಗೆ ಸೇರೊದ್ದು ಆರತಿ ಮಾಡಿಸ್ಕೊಳ್ಳೋ ಭಾಗ್ಯನೇ ಇರೋದಿಲ್ಲ. ಕೇಶವ, ಅತ್ತೆ, ಏನಿದೆಲ್ಲ? ಹೌದು ಮೀನಾ, ನೀನ್ ನಮ್ ಕೇಶವನ್ ಕೈ ಹಿಡಿದು ಮನೆಗೆ ಬಂದಾಗಿಂದ ನಿನಗೊಂದು ಆರ್ತಿನೂ ಮಾಡಿ ಮನೆ ತುಂಬಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ನೋವು ಅವಾಗಿಂದ ಇತ್ತು ಕಣೆ. ನೀವು ನಿಮ್ ಮುನ್ಸನ್ನ ಮರೆತು ಕೈ ಹಿಡಿದು ಜೊತೆಯಾಗಿ ಮತ್ತೆ ಬಂದಿದ್ದೀರಾ. ಅದಕ್ಕೆ ಆರ್ತಿ ಮಾಡಿ ನಿನ್ನ ಮನೆ ತುಂಬಿಸ್ಕೊತಾ ಇದ್ದೀವಿ ಮೀನಾ. ಪ್ರತಿ ಹೆಣ್ಣು ತನ್ನ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸೇರು ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ಆರ್ತಿ ಶುಭ ಹಾರೈಸೋದಕ್ಕೆ ನಿಂತಿರುತ್ತೆ. ಮನೇಲಿರೋ ಎಲ್ರ ಮನ್ಸುಗಳು ಅವಳನ್ನ ಒಳಗ್ ತುಂಬಿಸ್ಕೊಳ್ಳಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ನನ್ಗ ಆ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ನನಗೆ ಯಾವಾಗೂ ಕಾಡ್ತಾ ಇತ್ತು. ಆದ್ರೆ ಇವತ್ತದು ದೂರ ಆಯ್ತು. ನಿನ್ನ ಮನ್ಸನ್ನ ಈ ಮನೇನ ಯಾವತ್ತೂ ತುಂಬಿಟ್ಟಿದ್ಯಾ ಮೀನಾ. ಇದೆಲ್ಲ ಏನಿದ್ರು ಬರೀ ಶಾಸ್ತ್ರ ಅಷ್ಟೇ. ರಕ್ಷಾ, ಆ ಸೇರಿಡಮ್ಮ. ನಿಲ್ಸು ಗಿರ್ಜಾ. ರೀ, ಏನಾಯ್ತ್ರಿ? ನೀವೇ ಆರತಿ ಮಾಡೋದು ಬೇಡ ಗಿರ್ಜಾ. ನನ್ನ ಸೊಸೆಗೆ ನಾನೇ ಆರತಿ ಮಾಡ್ತೀನಿ.